27ನೇ ತಾರೀಕು ನಡೆದಂತ ಒಕ್ಕಲಿಗರ ಸಂಘದ ವೇದಿಕೆಯಿಂದ ಕೆಂಪೇಗೌಡ ಜಯಂತ್ಯೋತ್ಸವನ ಆಚರಣೆ ಮಾಡಿದ್ದು. ನಾವು ಗಂಟಕಾಣಿ ಕೃಷ್ಣಣ್ಣವರ ನೇತೃತ್ವದಲ್ಲಿ ಸುಮಾರು 20-25 ವರ್ಷದಿಂದಗಡೆ ಏನು ಈ ಸಂಘ ಪ್ರಾರಂಭ ಆಯಿತು, ಆ ಪ್ರಾರಂಭ ಆದಾಗಿಂದ ಇಲ್ಲಿವರೆಗೂ ಯಾವ ರೀತಿ ಕಾರ್ಯಕ್ರಮ ಮಾಡಿದ್ದಾರೆ ಅಂತೇಳಿ ನಿಮಗೆ ಗೊತ್ತಿದೆ. ಯಾವ ರೀತಿ ಸಂಘನ ಉಳಿಸ್ಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲ ಕೃಷ್ಣಣ್ಣವ್ರ ಸಮೇತವಾಗಿ ದಾನೇಗೌಡರು, ಜಯರಾಮ್ ಅವರು, ನಮ್ಮ ಹನುಮಯ್ಯನವರು, ಸತೀಶ್ ಅವರು, ಅಶ್ವತ್ಥಣ್ಣವರು, ನಮ್ಮ ಶ್ರೀಧರ್ ಅವರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ರು. ಈಗಾಗಲೇ ಇದನ್ನ ರಾಜಕೀಯದಲ್ಲಿ ತಗೊಂಡ್ಬಂದು ಸನ್ಮಾನ್ಯ ಈ ಭಾಗದ ಶಾಸಕರು ರಾಜಕೀಯನ ತಗೊಂಡ್ಬಂದು ಬೆರೆಸಿ ನಾವೇನು ಒಕ್ಕಲಿಗರ ಸಂಘದಿಂದ ಒಂದು ಕಾರ್ಯಕ್ರಮ ಮಾಡಬೇಕು, ಒಂದು ಜನಾಂಗಕ್ಕೆ ಒಂದು ಸಂದೇಶವನ್ನು ಕೊಡಬೇಕು, ಈ ಒಂದು ಯಲಂಕದಲ್ಲಿ ನಮ್ಗೆ ಜಾಗ ಬೇಕು ಅಂತ ಹೇಳಿ ಏನು ಹೋರಾಟ ಮಾಡ್ತಾ ಇದ್ರು ಕೃಷ್ಣಣ್ಣವ್ರ ನೇತೃತ್ವದಲ್ಲಿ, ಅದ್ರ ಬಗ್ಗೆ ಹೆಚ್ಚಿನದಾಗಿ ಜನಗಳಿಗೆ ತಿಳಿಸ್ಬೇಕು. ನಮ್ಮ ಒಕ್ಕಲಿಗರ ಸಂಘ ಇದೆ ಇಲ್ಲಿ ಯಲಂಕದಲ್ಲಿ ಅಂತ ಹೇಳಿ ಪ್ರಾರಂಭ ಮಾಡಕ್ಕೆ ಅಂತ ಹೊರಟು. ನಮಗೆ ಗೊತ್ತಿದೆ 15-20 ದಿವಸದಿಂದ ಯಾವ ರೀತಿ ಈ ಕಾರ್ಯಕ್ರಮ ನಡೀತಾ ಇತ್ತು, 27ನೇ ತಾರೀಕು ಕಾರ್ಯಕ್ರಮ ಯಾರು ನಡೀತು ಅಂತ. ಈ ಭಾಗದ ಶಾಸಕರು 2 ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿ ಪ್ರಚಾರ ಕೊಟ್ಟಿದ್ದು ಅವರೇನೆ, ನಾವಲ್ಲ. ಯಾರು ಕೊಟ್ಟಿದ್ದು ಪ್ರಚಾರನ? ಇಲ್ಲಿವರೆಗೂ ಸುಮ್ಮನೆ ಇದ್ರು ಒಕ್ಕಲಿಗರು. ಈಗ ಹೊರಟಿದ್ದಾರೆ ಒಕ್ಕಲಿಗರ ಸಂಘದಿಂದ 18 ವರ್ಷದಿಂದ ನಾನು ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೆ. ಈಗೆಲ್ಲ ಈ 94 ವಯಸ್ಸಿನಲ್ಲಿ ಗಂಟಕಾಣಿ ಕೃಷ್ಣಪ್ಪ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ಅವ್ರಿಗೆ ಹೊಟ್ಟೆ ಉರಿ ಬಂದು 2 ಕಾರ್ಯಕ್ರಮ ಮಾಡ್ತಾವ್ರೆ ಅಂತ ಹೇಳಿದ್ರು. ಆಯ್ತು, ನೀವು 2 ಕಾರ್ಯಕ್ರಮ ಮಾಡ್ತಾ ಇದ್ದೀರ ಅಂತ ಹೇಳ್ತಾ ಇದ್ದೀರಾ. 25 ವರ್ಷದಿಂದ ಇವರ ನೇತೃತ್ವದಲ್ಲಿ ಈ ಒಕ್ಕಲಿಗರ ಸಂಘ ತಾವು ನೋಡ್ತಾ ಇದ್ದೀರಾ ಬೋರ್ಡ್ ಇದೆಯಲ್ಲಿ. ಇಲ್ಲಿ ವಿಶ್ವನಾಥ್ ಹೇಳ್ತಾರೆ, ನಾನೇ ಕಾರ್ಯಕ್ರಮ 18 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದು. ಯಾವ ಒಕ್ಕಲಿಗರ ಸಂಘದಿಂದ ನೀನು ಕೆಂಪೇಗೌಡ ಜಯಂತ್ಯೋತ್ಸವಕ್ಕೆ ಆಹ್ವಾನ ಮಾಡಿದ್ದೀರಾ ನೀವು ಇಲ್ಲಿವರೆಗೂ? ಆಯ್ತು, ಇವ್ರ ವಯಸ್ಸು 94 ಇಂಥ ವಯಸ್ಸಲ್ಲೂ ಕೂಡ ಒಕ್ಕಲಿಗರ ಸಂಘ ಕಟ್ಟಬೇಕು ಅಂತೇಳಿ ಛಲ ಇಟ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದು. ಏನು ಯಾವ ರೀತಿ ಜಾಗ ಇಲ್ಲಿ ಉಳಿಸಿದ್ದಾರೆ, ಈಗ ಯಾವ ರೀತಿ ಜಾಗನ ಹೋರಾಟ ಮಾಡ್ಕೊಂಡ್ ಬಂದು ಯಾವ್ಯಾವ ಅದೇ ಮುಖ್ಯಮಂತ್ರಿಗಳಾಗಿದ್ದು ಆ ಸಮಯದಲ್ಲಿ ಯಾರ್ಯಾರನ್ನ ಭೇಟಿ ಮಾಡ್ಬೇಕು, ಯಾರ್ಯಾರನ್ನ ಮನೆ ಬಾಗಿಲು ತಿರುಗಬೇಕು ಅಂತೇಳಿ ಕಾಳಜಿ ವಹಿಸಿ ಇವತ್ತು ಒಂದು ಸ್ಥಳವನ್ನ ನಿಗದಿ ಮಾಡಿದ್ದಾರೆ. ಈ ರಾಜ್ಯ ಹಿಂದೆ ಇದ್ದಂತ ನಾವು ಕೂಡ ಕಾರ್ಯಕ್ರಮಕ್ಕೆ 27ನೇ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೆ. ನಾವೆಲ್ಲ ರಾಜ್ಯದ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡ್ರನ್ನ, ಕುಮಾರಸ್ವಾಮಿ ಅವ್ರನ್ನ, ದೇವೇಗೌಡರ ಸಾಹೇಬ್ರನ್ನ, ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಈಗಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ನಾವೆಲ್ಲ ಆಹ್ವಾನ ಮಾಡಿದ್ದು. ಆದ್ರೆ ಸನ್ಮಾನ್ಯ ವಿಶ್ವನಾಥ್ ಅವರು ಒಂದು 4-5 ಪ್ರೆಸ್ ಮೀಟ್ ಅಲ್ಲಿ ಕೊಟ್ಟಿದ್ರು. ಏನಂತ ಕೊಟ್ಟಿದ್ರು ಅಂದ್ರೆ, ಈ ಒಕ್ಕಲಿಗರ ಸಂಘದವರು ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನೀವು ಯಾರು ಹೋಗ್ಬೇಡಿ. ಈ ಮಾನ್ಯ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬರೋದಿಲ್ಲ. ಹಾಗಾಗಿ ನನಗೆ ಪರ್ಮಿಷನ್ ಕೊಡಿ ನೀವು ಅಂತ ಹೇಳಿ ಒಂದು 16ನೇ ತಾರೀಕು ಒಂದು ಅರ್ಜಿ ಹಾಕ್ತೀರ ನೀವು. ನಾವು ಕೊಟ್ಟಂತ ಏನು ಅರ್ಜಿ ಕೊಟ್ಟಿದ್ದು, ನಾವು 8ನೇ ತಾರೀಕು ಅರ್ಜಿ ಕೊಟ್ಟಿದ್ದು ಕೃಷ್ಣಣ್ಣ ನೇತೃತ್ವದಲ್ಲಿ ಈ ಸಂಸದರಾದಂತ ಈ ಭಾಗದ ಮಾಜಿ ಮಂತ್ರಿಗಳು ಮತ್ತು ಸಂಸದರಾದಂತಹ ಡಾಕ್ಟರ್ ಸುಧಾಕರ್ ನೇತೃತ್ವದಲ್ಲಿ ಅದನ್ನ 4-5 ದಿವಸ 8 ದಿವಸ ಎಡಪ್ ಮಾಡಿಸಿ ಒಬ್ಬ ಇಂಜಿನಿಯರ್ ಮಡಗಿಸಿ ಏನೆಲ್ಲ ಪಿತೂರಿ ಮಾಡಿ ನೀವು ಈ ಕಾರ್ಯಕ್ರಮ ನಡೀಬಾರ್ದು ಅಂತೆಲ್ಲ ಅದು ಎಲ್ಲ ಏನೇನ್ ಮಾಡಿದ್ರ ಎಲ್ಲಾ ಒಕ್ಕಲಿಗ ಜನಾಂಗ ನೋಡ್ತಾ ಇದೆ. ಇವತ್ತು ಸುಮ್ಮನೆ ಏನ್ ಕೂತಿಲ್ಲ. ಇವತ್ತು ಪ್ರೆಸ್ ಮೀಟ್ ಅಲ್ಲಿ 27ನೇ ತಾರೀಕಿಂದ ನಾವು ಕಾರ್ಯಕ್ರಮ ಆಗಲಿ ಅಂತಾನೆ ನಾವು ಕೂಡ ಸೌಜನ್ಯದಿಂದ ಗೌರವದಿಂದ ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದಿದ್ದೀವಿ. ಆದ್ರೆ ಸದಾನಂದ ಗೌಡರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬರೇ ಬಿಜೆಪಿ ಮುಖ್ಯಮಂತ್ರಿ ಆಗಿದ್ರ ಅಥವಾ ಇಡೀ ರಾಜ್ಯಕ್ಕೋಸ್ಕರ ಮುಖ್ಯಮಂತ್ರಿ ಆಗಿದ್ರ ಅನ್ನೋದು ಆ ವಿಶ್ವನಾಥ ಅರ್ಥ ಮಾಡ್ಕೊಬೇಕು. ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಹೋಗ್ಬಾರ್ದು ಅಂತ ಸದಾನಂದ ಗೌಡರು ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗೆ ಇವರು ಧಮಕಿ ಕೊಡ್ತಾರೆ ಅಂದ್ರೆ ಇನ್ನು ಬೇರೆ ಜನಾಂಗದವ್ರಿಗೆ ಯಾವ ರೀತಿ ಧಮಕಿ ಕೊಟ್ಟಿರ್ಬೋದು ಯಪ್ಪ ಇಲ್ಲಿವರೆಗೂ ಎಷ್ಟು ದಿನ ಅಂತ ನಾವು ಸಹಿಸ್ಕೊಂಡಿರಕ್ಕಾಗುತ್ತೆ. ಆಯ್ತು, 27ನೇ ತಾರೀಕು ಕಾರ್ಯಕ್ರಮದಲ್ಲಿ 26ನೇ ತಾರೀಕು ಕಾರ್ಯಕ್ರಮಕ್ಕೆ ಸಾಯಂಕಾಲ ರಾತ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಆಹ್ವಾನ ಮಾಡಿದಾರ. ಅವರು ದೊಡ್ಡ ಹೃದಯವಂತರು, ಶ್ರೀಮಂತಿಕೆ ಅವ್ರು ಬಂದು ನಿಮ್ಮ ಕಾರ್ಯಕ್ರಮದಲ್ಲಿ ಸನ್ಮಾನ ಬಂದು ಹೋಗಿದ್ದಾರೆ. ನಿಮ್ಮ ಉದ್ದೇಶ ಏನಿತ್ತು? ನಾವು ಯಾರೋ ಅಶ್ವತ್ಥ ನಾರಾಯಣ ಅವ್ರನ್ನ ಉಪಮುಖ್ಯಮಂತ್ರಿಗಳು ಕರೆದಿದ್ದ,
ಅವ್ರನ್ನ ತಡೆದಿದ್ದೀರಾ. ಅಶೋಕ್ ಸರ್ ಕರೆದಿದ್ದು ಅವ್ರನ್ನ ತಡೆದಿದ್ದೀರಾ. ಆಯ್ತು, ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಹೇಳ್ತಿರಲ್ಲ, ನಾವು ಇದ್ದಂತವ್ರು ಅಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ಆಗಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ಇಡೀ ಒಕ್ಕಲಿಗ ಜನಾಂಗನ ನೋಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲೂ ಅಟೆಂಡ್ ಮಾಡಿದ್ದಾರೆ, ಇಲ್ಲೂ ಅಟೆಂಡ್ ಮಾಡಿದ್ದಾರೆ ಅಂತ ಹೇಳ್ತೀರಾ. ಆಯ್ತು, ನಾನು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ ಸನ್ಮಾನ್ಯ ವಿಶ್ವನಾಥ್ ಅವರೇ. ಈ ಅನಂತ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಕ್ಕಲಿಗರ ಸಂಘದ ಬಿಲ್ಡಿಂಗ್ ಅಲ್ಲಿ ತಾವು ಎಷ್ಟು ದಿನ ಬಂದು ಹೋಗಿದ್ದೀರಾ? ನೀವು ಒಕ್ಕಲಿಗರು ಅಂತ ಹೇಳ್ತಾ ಇದ್ರಲ್ಲ, ಒಕ್ಕಲಿಗ ಜನಾಂಗನ ಅವಮಾನ ಮಾಡ್ತಾ ಇದ್ದೀರಲ್ಲ. ಸದಾನಂದ ಗೌಡರು ಒಕ್ಕಲಿಗರೇ ಅಲ್ಲ ಮಂಗಳೂರಿನವರು ಅನ್ನೋ ಒಂದು ಹೇಳ್ತಾ ಇದ್ರಲ್ಲ. ಹಾಗಾದ್ರೆ ಮಂಗಳೂರಿನಲ್ಲಿ ಹುಟ್ಟಿ ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಕೇಂದ್ರದ ಮಂತ್ರಿ ಆಗಿರ್ತಕ್ಕಂಥ ಶ್ರೀಮತಿ ಶೋಭಾ ಕರಂದ್ಲಾಜೆ ಏನಂತ ಕರಿತೀರ? ಹಾಗಾದ್ರೆ ನೀವು ಯಾವ ಒಕ್ಕಲಿಗರು ಅಂತ ಕರೆಯಲ್ಲ ನೀವು ಅವ್ರನ್ನ? ಆ ಒಕ್ಕಲಿಗ ಕೋಟದಲ್ಲಿ ಅಲ್ವಾ ಅವ್ರು ಮಂತ್ರಿ ಆಗಿರೋದು? ಈ ರಾಜ್ಯದಲ್ಲಿ ಮಂತ್ರಿ ಆಗಿದ್ರೆ ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥವ್ರು ಅವ್ರು ಒಕ್ಕಲಿಗರು ಅಲ್ವಾ? ನೀವು ಮಾತ್ರ ಸಾಚನ?